ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ನ ಎಲ್ಲ ಆಗರ್ಭ ಶ್ರೀಮಂತರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಗೆ ನೋಡಿ, ಒಂದು ಟೆಸ್ಟಿಮೋನಿಯಲ್ಸ್ ಹೇಳ್ತಾ ಕೂಡ ನಮ್ಮ ವೀಕ್ಷಕರು ಅಥವಾ ಕ್ಲಾಸಿಗೆ ಬರೋರೆಲ್ಲರೂ ಎಲ್ಲರನ್ನೂ ಆಗರ್ಭ ಶ್ರೀಮಂತರೇ ಅಂತಾನೆ ಕರೀತಾ ಇದ್ದಾರೆ. ಸೊ ಎಷ್ಟು ವೈಬ್ಸು, ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಹಾಗೆ ನಾನು ಕೂಡ ಕರೆದಿದ್ದು. ಸೊ ವೆರಿ ನೈಸ್. ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಗೆ. ಇನ್ನು ನೆಕ್ಸ್ಟ್ ಕ್ಲಾಸ್ ಬಗ್ಗೆ ಗೊತ್ತೇ ಇದೆ. ಆಗಸ್ಟ್ 27ನೇ ತಾರೀಕು ಕ್ಲಾಸಸ್ ಇದೆ. ಬೆಲ್ ಹೋಟೆಲ್ನಲ್ಲಿ, ಬೆಂಗಳೂರಿನ ಮೆಜೆಸ್ಟಿಕ್ ಮಧ್ಯಭಾಗದಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕನೇ ಇರುವಂತಹ ದಿ ಬೆಲ್ ಹೋಟೆಲ್. ಸೊ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಬಂದಿರ್ತೀರ ಎಲ್ಲ ಹೆಣ್ಮಕ್ಳು, ವಿಶೇಷವಾಗಿ ಕೆಂಪು ಹಳದಿ ಬಣ್ಣದ ಸೀರೆಗಳನ್ನ ಉಟ್ಕೊಂಡು ಬನ್ನಿ, ತಾವರೆ ಹೂವು ತಗೊಂಡು ಬನ್ನಿ ಅಂತ ಕೂಡ ಹೇಳಿದೆ. ಸೊ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಹಬ್ಬದ ವಾತಾವರಣದಲ್ಲಿ ತಾವರೆ ಹೂವು ಕೂಡ ತಗೊಂಡು ಬಂದರೆ ಅಲ್ಲಿ ಅವತ್ತಿನ ಕ್ಲಾಸಸ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋಣ. ಜೊತೆಗೆ ಎಲ್ಲರೂ ಕೂಡ ಬರ್ತಾ ಒಂದು ಮೊಳ ಕೆಂಪು ದಾರವನ್ನು ಕೂಡ ತಗೊಂಡು ಬರಬೇಕು ಅಂತ ಹೇಳಿದ್ದೆ. ಸೊ ಅದನ್ನು ಕೂಡ ಮಿಸ್ ಮಾಡ್ದಲೆ ತಗೊಂಡು ಬನ್ನಿ. ಸ್ಪೆಷಲ್ ಕ್ಲಾಸಸ್ ಅಟೆಂಡ್ ಮಾಡಿರೋರಿಗೆ ಜೂನ್ 25 ಏನು ಸ್ಪೆಷಲ್ ಕ್ಲಾಸ್ ಮಾಡಿದ್ವಿ. ಸೊ ಆ ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ ವಿಶೇಷವಾದಂಥ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ 2 ಗಂಟೆಗಳ ಕಾಲ. ಈ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಮುಗಿದ ಮೇಲೆ 6:30 ಇಂದ 8:30 ಅದೇ ಹೋಟೆಲ್ನಲ್ಲಿ ಅದೇ ಜಾಗದಲ್ಲಿ ವಿಶೇಷವಾದ ಮಾಹಿತಿಗಳನ್ನ, ಸ್ಪೆಷಲ್ ಇನ್ಫಾರ್ಮೇಷನ್ಸ್ನ, ಇನ್ನೂ ಹೆಚ್ಚು ಮಾಹಿತಿಗಳನ್ನ ಗುರುಜಿ ಕೊಡಬೇಕು ಅಂತ ಇಚ್ಛೆ ಪಟ್ಟು. ಸೊ ಅವರಿಗೆ ಉಚಿತವಾಗಿರುತ್ತೆ ಎಂಟ್ರಿ, ಬಟ್ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಸೊ ಎಲ್ಲ ಅಂಶಗಳ ಜೊತೆಗೆ ಇವತ್ತು ತುಂಬಾನೇ ವಿಶೇಷವಾದಂಥ ದಿನ, ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ಇಂದಿನಂತೆ ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು. ಬನ್ನಿ ಅವ್ರನ್ನ ಕ್ಲಾಸ್ ಇವತ್ತಿನ ಒಂದು ಸಂಚಿಕೆಗೆ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ. ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು ನಿಮಗೆ. ನಮಸ್ತೆ ಲಕ್ಷ್ಮಿ, ಮತ್ತೆ ನಿಮಗೂ ಸಹ, ಮತ್ತೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ, ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರಗಳು. ಮತ್ತು ಇವತ್ತು ವಿಶೇಷವಾದ ಸಂದೇಶ ಇದೆ. ಕೀಪ್ ಆನ್ ಹೈ ಸ್ಪಿರಿಟ್ಸ್, ವಿ ಗೋನ್ ಟು ಲರ್ನ್ ಸಮಥಿಂಗ್ ವೆರಿ ಸ್ಪೆಷಲ್. ಓಕೆ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಇನ್ನು ಗುರುಗಳೇ, ಇನ್ನೇನು ನನ್ನ ಕಡೆಯಿಂದ ಪ್ರಶ್ನೆ ಇರೋದಕ್ಕೆ ಸಾಧ್ಯ. ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ ಒಂದು ರೀತಿ ಭಾರತೀಯರಾದ ಎಲ್ಲರೂ ಕೂಡ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಇವತ್ತು ಒಂದೇ ಹಬ್ಬ ಆಚರಿಸ್ತಾರೆ ಅಂದರೆ ಅದು ನಮ್ಮ ಇಂಡಿಪೆಂಡೆನ್ಸ್ ಡೇ. ಸೊ ಎಷ್ಟೋ ಜನ ಫ್ರೀಡಮ್ ಫೈಟರ್ ಸ್ಟ್ರಗಲ್ಲು ಅದೆಲ್ಲ ಬಗ್ಗೆ ಓದಿದ್ದೀವಿ. ಚಿಕ್ಕ ವಯಸ್ಸಿನಿಂದ ಶಾಲೆಗೆ ಹೋಗಿ ಇದನ್ನೇ ಓದ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ಕೂಡ ಮಕ್ಳಿಗೆ ಅದನ್ನೇ ಹೇಳ್ಕೊಡ್ತಾರೆ. ಸೊ ಏನೇ ಚೇಂಜ್ ಆದರೂ ಸ್ವಾತಂತ್ರ್ಯ ದಿನಾಚರಣೆ ಚೇಂಜ್ ಆಗಲ್ಲ, ಖುಷಿ ಚೇಂಜ್ ಆಗಲ್ಲ ಅನ್ನೋಂಥದ್ದು. ಬಟ್ ನಮ್ಮ ವಿಚಾರ ಬಂದಾಗ ಅದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್. ನೀವು ಪ್ರತಿ ಕ್ಲಾಸಲ್ಲಿ ಹೇಳ್ತೀರಾ, ಪ್ರತಿ ಒಂದು ವಿಡಿಯೋಸ್ನಲ್ಲಿ ಕೂಡ ಹೇಳ್ತಾ ಇರ್ತೀರಾ, ಇಂಡಿಪೆಂಡೆನ್ಸ್ ಆಫ್ ಟೈಮ್, ಇಂಡಿಪೆಂಡೆನ್ಸ್ ಆಫ್ ಮನಿ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ನಿಜಕ್ಕೂ ಸ್ವಾತಂತ್ರ್ಯ ಅಂದರೆ ಏನು ಒಬ್ಬ ವ್ಯಕ್ತಿಗೆ? ಫ್ಯಾಂಟಾಸ್ಟಿಕ್. ಒಂದು ವಿಚಾರ ನಾವೆಲ್ಲ ತಿಳ್ಕೊಂಡಿರಬೇಕು. ನಮಗೆ ಆಲ್ರೆಡಿ ನಾವೆಲ್ಲರೂ ಶ್ರೀಮಂತರು. ನಾನು ಪ್ರತಿ ಸಲ ಇದನ್ನ ಹೇಳ್ತಾ ಇರ್ತಾನೆ. ಆಮೇಲೆ ಇನ್ನೊಂದು ನಿಜವಾದ ಸ್ವಾತಂತ್ರ್ಯ ಯಾರಿಗಪ್ಪ ಇರುತ್ತೆ ಅಂತಂದರೆ, ಈ 5 ಅಂಶಗಳು ನಾನೇನು ಹೇಳ್ತೇನೋ, ಈ 5 ಅಂಶಗಳು ಪರಿಪೂರ್ಣವಾಗಿ ಯಾರಿಗಿರುತ್ತೋ ಅವರು ನನ್ನ ಪ್ರಕಾರ ನಿಜವಾದ ಸ್ವಾತಂತ್ರ್ಯವುಳ್ಳ ವ್ಯಕ್ತಿಗಳು ಅಂತಂತ. ಮೊದಲನೇದು ಲಕ್ಷ್ಮಿ, ನಮ್ಮೆಲ್ರಿಗೂ ಟೈಮ್ನ ಫ್ರೀಡಮ್ ಬೇಕು. ಅಂದರೆ ಸಮಯದ ಸ್ವಾತಂತ್ರ್ಯ ಅಂತಂದ್ರೆ, ಈಗ ಸಮಯದ ಸ್ವಾತಂತ್ರ್ಯ ಯಾವಾಗ ಬರುತ್ತೆ ಅಂತಂದ್ರೆ, ಯಾವಾಗ ಹಣ ಹೆಚ್ಚಿರುತ್ತೋ ಅವಾಗ ಈ ಟೈಮ್ನ ನಾವು ಸದ್ಬಳಕೆ ಮಾಡ್ಕೋಬೋದು, ಬೆಸ್ಟ್ ಆಫ್ ದ ಬೆಸ್ಟ್ ಆಗಿ ಯೂಸ್ ಮಾಡಿ ಎಂಜಾಯ್ ಮಾಡ್ಬೋದು ಲೈಫಲ್ಲಿ. ಯಾವಾಗ ಈ ಸಮಯನೆಲ್ಲ ನಾವು ಎಲ್ಲೋ ದುಡಿಯೋದಕ್ಕೋ ಅಥವಾ ಕೆಲ್ಸಕ್ಕೆ ಹೋಗೋದಕ್ಕೋ ಮತ್ತೊಂದಕ್ಕೂ ಯೂಸ್ ಮಾಡ್ತೇವೋ, ನಮಗೆ ಈ ಸಮಯನೇ ಸಿಗಲ್ಲ. See, everything in universe, can be counted, but this time can never be counted or numbered. ಸೊ ಹಾಗಾಗಿ ಈ ಟೈಮ್ ಫ್ರೀಡಮ್ ನಿಮ್ಗೆ ಬೇಕು ಅನ್ನೋದಾದರೆ, ನೀವು ಖಂಡಿತವಾಗ್ಲೂ ಬಿಸ್ನೆಸ್ ಮಾಡಬೇಕು, ಖಂಡಿತವಾಗ್ಲೂ ಕೆಲಸ ಮಾಡಬಾರ್ದು, ಕೆಲಸ ಮಾಡಿಸ್ಬೇಕು. ಆಗ ಮಾಡಿದಾಗ ಮಾತ್ರ ನಿಮಗೆ ಟೈಮ್ನ ಒಂದು ಸಿಗುತ್ತೆ. ನಮ್ಮ ಸಮಯನ ನಮಗೇನೇನು ಖುಷಿ ಪಡಿಸುತ್ತೋ, ನಮಗೇನೇನು ಖುಷಿ ಕೊಡುತ್ತೋ ಅಂಥದ್ರಲ್ಲಿ ತೋರಿಸ್ಕೋಬೋದು. ಸೊ ಹಾಗೆ ಟೈಮ್ ಫ್ರೀಡಮ್. ಎರಡನೇದು, ಈ ಟೈಮ್ ಬೇಕು ಅಂದರೆ ಮನಿ ಫ್ರೀಡಮ್. ತುಂಬ ದುಡ್ಡು ಇರಬೇಕು. ಎಷ್ಟು ದುಡ್ಡು ಇರಬೇಕು ಅಂತ ನಿಮಗೆ ಬಿಟ್ಟಿರೋವಂಥದ್ದು. ನಿಮಗೆ ಎಷ್ಟು ಬೇಕು, ನನಗೆ ಎಷ್ಟು ಬೇಕು, ನಿಮಗೆ ಎಷ್ಟು ಬೇಕು. ಯು ಹ್ಯಾವ್ ಟು ಆಲ್ವೇಸ್ ಕೀಪ್ ಸಮ್ ನಂಬರ್ ಇನ್ ಯುವರ್ ಮೈಂಡ್. ಡೋಂಟ್ ಸಿಂಪ್ಲಿ ಬಿ ವೇಗ್. ಕೆಲವರೆಲ್ಲ ಹೇಳ್ತಿರ್ತಾರೆ 1,00,000 ಕೋಟಿ 1,000 ಕೋಟಿ, ತಪ್ಪಿಲ್ಲ. ಬಟ್ ನನಗೆಷ್ಟು ಬೇಕು ಅಂತ ನನಗೆ ಗೊತ್ತಿರಬೇಕು. ಬಿಕಾಸ್ ಈ ನಂಬರ್ ಹಿಂದ್ಗಡೆ ಓಡ್ತಿದ್ರೆ ಈ ನಂಬರ್ಗೆ ಕೊನೆ ಇಲ್ಲ, ಬಟ್ ನಮಗೆ ಕೊನೆ ಇದೆ. ಸೊ ಯಾರೋ ದೊಡ್ಡವ್ರನ್ನ ಹತ್ರ ಬಂದವ್ರು ಹೇಳ್ತಿದ್ರು, ಸರ್ ನನಗೆ 10 ಕೋಟಿ ಇದ್ರೆ ಸಾಕು ಅಂತ ಹೇಳ್ತಿದ್ರು. ಯಾಕೆ ಸರ್ ಅಂತಂದು ಕೇಳಿದೆ. ನನಗೆ ಆಲ್ರೆಡಿ 60 ವರ್ಷ ಆಗ್ಬಿಟ್ಟಿದೆ ಸರ್, ಇನ್ನೇನು ಅಮ್ಮಮ್ಮ ಅಂದರೆ ನಾನು ಖುಷಿಯಿಂದ ಒಂದು 20 ವರ್ಷ ಬದುಕಬೇಕು ಅಂತಿದ್ದೀನಿ. 100 ಕೋಟಿ ಎಲ್ಲ ಅವಶ್ಯಕತೆ ಇಲ್ಲ ಸರ್,
10 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ ತಿಂಗಳಿಗೆ 6 ಲಕ್ಷ ಬರುತ್ತೆ. 6 ಲಕ್ಷದಲ್ಲಿ ಆರಾಮಾಗಿ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಏನೋ ಎಂಜಾಯ್ ಮಾಡ್ಬೋದು ಅಂತ. ಐ ಥಿಂಕ್ ಯು ವಾಸ್ ವೆರಿ ರೈಟ್. ಹೌದು. ನಾನು ಅವ್ರಿಗೆ 100 ಕೋಟಿ ಮಾಡಿ ಅಂತ ಹೇಳಲಿಲ್ಲ. ನನಗೆ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಹೇಳಿದ್ರಲ್ವ. ಇನ್ಫ್ಯಾಕ್ಟ್ ಅವ್ರದ್ದು ನಾನೇನೋ ಕಲಿತೆ. ಅವರು ಮೈಸೂರಿನವರು, ನನ್ನ ಹತ್ರ ಬಂದಾಗ ಹೇಳ್ತಿದ್ರು. ಹಾಗಾಗಿ ಕೀಪ್ ಅ ಸರ್ಟನ್ ನಂಬರ್, ಆಮೇಲೆ ವರ್ಕ್ ಫಾರ್ ಇಟ್. ಪ್ರೆಟಿ ಸೂನ್ ಯು ಗಾಟ್ ಟು ಬಿ ವೆರಿ ಫ್ರೀ. ಅದು ನಿಮಗೆ ಅದ್ಭುತವಾದ ಸ್ವಾತಂತ್ರ್ಯ. ಸೊ ಫಸ್ಟ್ನೇದು ಬಂದು ನಿಮಗೆ ಟೈಮ್ ಫ್ರೀಡಮ್, ಎರಡನೇದು ಟೈಮ್ ಫ್ರೀಡಮ್ ಬೇಕು ಅಂತಂದರೆ ಮನಿ ಫ್ರೀಡಮ್, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಮೂರನೇದು ಹೆಲ್ತ್ ಫ್ರೀಡಮ್, ಆರೋಗ್ಯದ ಒಂದು ಸ್ವಾತಂತ್ರ್ಯ. ಈಗ ನನಗೆ ಟೈಮ್ ಇದೆ, ನನಗೆ ದುಡ್ಡು ಇದೆ, ಬಟ್ ಈ ಬಾಡಿಗೆ ಅನುಭವಿಸೋದಕ್ಕೆ ಅದು ಆಗ್ತಿಲ್ಲ. ನಾನು ಟೈಮೆಲ್ಲ ಏನು ಯೋಚನೆ ಮಾಡ್ತಿದ್ದೀನಿ, ಬೇಗ ಹೋಗ್ಬಿಟ್ರೆ ಸಾಕಪ್ಪ, ನನ್ನ ಕಾಯಿಲೆ ಬೇಗ ವಾಸಿ ಆಗ್ಬಿಟ್ರೆ ಅದು ವಾಸಿ ಆದರೆ ಅಲ್ಲ, ವಾಸಿ ಆಗದೆ ಇರೋ ಕಾಯಿಲೆಗಳು ಬಂದ್ಬಿಟ್ಟಿರುತ್ತೆ ಅಂದ್ಕೊಳ್ಳೋಣ. ಇಲ್ಲ, ನಾನು ಎಂಜಾಯ್ ಮಾಡ್ತಾ ಇಲ್ಲ ನನ್ನ ಲೈಫ್ನ, ಬಟ್ ಬೇಜಾನ್ ದುಡ್ಡಿದೆ, ಬೇಜಾನು ಟೈಮೂ ಇದೆ. ವೆರಿ ಇಂಪಾರ್ಟೆಂಟ್. ನೋಡಿ, ಈ ಲೈಫಲ್ಲಿ ಯಾರಿಗೆ ಏನು ಬೇಕಾದರೂ ಕೊಡ್ಬೋದು, ಬಟ್ ಯೂನಿವರ್ಸು ಅದ್ಭುತವಾದ ಒಂದು ಯಂತ್ರನ ಕೊಟ್ಟಿದೆ. ಆ ಮಷೀನೇ ಈ ಬಾಡಿ. ಸೊ ಹಾಗಾಗಿ ಈ ಬಾಡಿನ ತುಂಬ ಚೆನ್ನಾಗಿ ಜೋಪಾನವಾಗಿ ನೋಡ್ಕೋಬೇಕು. ಇದು ತುಂಬ ತುಂಬ ಇಂಪಾರ್ಟೆಂಟು, ಇರ್ರೀಪ್ಲೇಸಬಲ್. ಈಗ ನನ್ನ ತಾಯಿ ನಾನು ತುಂಬ ಇಷ್ಟಪಡ್ತಾರೆ ಅಂತಂದ್ರೂ ಅವ್ರ ಆರೋಗ್ಯನ ನನಗೆ ಕೊಡೋದಕ್ಕಾಗಲ್ಲ. ಹೌದು. ನನ್ನ ನೋವನ್ನು ಅವರು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಹೆಲ್ತ್ ನಮ್ಮದೇ. ಈ ಬಾಡಿ ನಮ್ಮ ಹತ್ರನೇ ಇದೆ, ಕಡೆ ತನಕ ನಮ್ಮ ಜೊತೆನೇ ಇರುತ್ತೆ. ಅಟ್ಲೀಸ್ಟ್ ಈ ಡೈಮೆನ್ಷನಲ್ಲಿ ಎಲ್ಲವನ್ನೂ ಎಂಜಾಯ್ ಮಾಡಬೇಕಂದ್ರೆ ಈ ಬಾಡಿ ಮೂಲಕನೇ ಮಾಡೋದಕ್ಕೆ ಸಾಧ್ಯ. ಥ್ರೂ ದಿಸ್ ಬಾಡಿ ಯು ಕ್ಯಾನ್ ಎಂಜಾಯ್ ಎವ್ರಿಥಿಂಗ್. It could be having food, it could be going for a vacation, it could be spending time with your partner, everything through this body. So ಈ ಮೀಡಿಯಮ್ ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನ ನಮಗೆ ಫ್ರೀಡಮ್ ಅಂತ ಹೇಳಿದಾಗ ಬರೀ ಹಣ ಹಣ ಅಂತಿರ್ತಾರೆ. ಹಣದ ಜೊತೆ ಟೈಮು, ಟೈಮ್ ಜೊತೆ ಹಣ, ಹಣದ ಜೊತೆ ಹೆಲ್ತ್. ಸೊ ದಿಸ್ ಇಸ್ ಅ ಥರ್ಡ್ ಫ್ರೀಡಮ್. ಫೋರ್ತ್ ಫ್ರೀಡಮ್ ಲಕ್ಷ್ಮಿ, ನೇಷನ್ ಫ್ರೀಡಮ್. ಈ ದೇಶದ ಒಂದು ಫ್ರೀಡಮ್ ಇರಬೇಕು ನಮಗೆ. ಈ ದೇಶ ಹೇಗಿರಬೇಕು? ಸ್ವತಂತ್ರ ದೇಶವಾಗಿರಬೇಕು. ಹೇಗಿರಬೇಕು ಈ ದೇಶ? ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಕ್ಲೀನ್ ಇರಬೇಕು. ಓಕೆನಾ? ಈ ದೇಶ ರಿಚ್ ಆಗಿರಬೇಕು. ಒಂದೊಂದು ಸಲ ನಾವೆಲ್ಲ ಶ್ರೀಮಂತರು ಅಂದ್ಕೊಳ್ಳೋಣ, ನನ್ನ ಹತ್ರ ಟೈಮ್ ಇದೆ ಅಂದ್ಕೊಳ್ಳೋಣ, ನನ್ನ ಹತ್ರ ಆರೋಗ್ಯ ಇದೆ ಅಂತಲೂ ಅಂದ್ಕೊಳ್ಳೋಣ, ಬಟ್ ನಾನು ಯಾರೋ ಒಬ್ಬರು ಕೆಳಗಡೆ ಗುಲಾಮ್ನಾಗಿದ್ದೇನೆ. ಇನ್ನೊಂದು ದೇಶದವ್ರು ಬಂದು ನಮ್ಮನ್ನು ಆಳ್ತಿದ್ದಾರೆ, ಭಯ ಪಡಬೇಕು. ಸೊ ಕೆಲವು ದೇಶಗಳಲ್ಲಿ ಲಕ್ಷ್ಮಿ ನೀವು ಭಯಪಡಬೇಕು ಅಂದಾಗ ನನಗೆ ಇದು ಆಲೋಚನೆ ಬಂದಿದ್ದು, ಪಬ್ಲಿಕ್ ಪ್ಲೇಸ್ಗೆ ಲೇಡೀಸ್ ಹೋಗೋಂಗಿಲ್ಲ. ಅಫ್ಘಾನಿಸ್ತಾನಲ್ಲಿ ಪಾರ್ಕ್ ಹತ್ರ ಹೋಗೋಂಗಿಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಂಗಿಲ್ಲ, ಶಾಪಿಂಗ್ ಬರೋಂಗಿಲ್ಲ. ಜಸ್ಟ್ ಇಮ್ಯಾಜಿನ್, ಅಫ್ಘಾನಿಸ್ತಾನಲ್ಲಿ 6ನೇ ಕ್ಲಾಸ್ ತನಕ ಮಾತ್ರ ಲೇಡೀಸು ಎಜುಕೇಷನ್ ತಗೊಳ್ಳೋದಕ್ಕೆ ಅರ್ಹತೆ ಇರುವಂಥದ್ದು. ಬಿಯಾಂಡ್ 6th ಸ್ಟ್ಯಾಂಡರ್ಡ್ ದೇ ಕೆನಾಟ್ ಸ್ಟಡಿ. ಇವತ್ತಿಗೂ ಹಾಗೇ ಇದೆ. ಜಸ್ಟ್ ಇಮ್ಯಾಜಿನ್ ಆ ಕಂಡೀಷನ್ಸ್ ಎಲ್ಲ ನಾನು. ಸೊ ಹಾಗಾಗಿ ನೇಷನ್ ಶುಡ್ ಬಿ ಫ್ರೀ. ನೇಷನ್ ಯಾವಾಗ ಫ್ರೀ ಆಗೋದಕ್ಕೆ ಸಾಧ್ಯ? ನಿಮ್ಮಂಥ ಒಳ್ಳೆಯವರು, ನನ್ನಂಥ ಒಳ್ಳೆಯವನು, ಲಕ್ಷ್ಮೀ ಅವ್ರ ಥರ ಒಳ್ಳೆಯವರು ಎಲ್ಲರೂ ಶ್ರೀಮಂತರಾಗಿ ಒಳ್ಳೆ ಮನಸ್ಥಿತಿಯಿಂದ ಏನೋ ದೊಡ್ಡ ವ್ಯಕ್ತಿಗಳಾದಾಗ ಮಾತ್ರ ಇದು ಸಾಧ್ಯ. ಒಳ್ಳೆಯವ್ರು ಅಂದ್ಕೊಂಡು ಮನೆಯಲ್ಲೇ ಕೂತಿದ್ದು ಓಕೆ, ನಾವು ಶ್ರೀಮಂತರಾಗದೆ ಬಡವರಾಗೇ ಸೋತು ಹೋದರೆ ನಮ್ಮ ದೇಶನೂ ಇನ್ನೊಬ್ಬರು ಆಳ್ವಿಕೆಗೆ ಹೊರಟ್ಬಿಡ್ಬೋದು. ಸೊ ವಿ ಹ್ಯಾವ್ ಟು ಬಿ ವೆರಿ ರಿಚ್, ವಿ ಹ್ಯಾವ್ ಟು ಬಿ ಪವರ್ಫುಲ್. ಸೊ ಹಾಗಾಗಿ ನೇಷನ್ ಶುಡ್ ಬಿ ಫ್ರೀ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಒಂದು ವಿಚಾರ ನಾನು ಹೇಳಬೇಕು, ಸ್ವತಂತ್ರ ಇದೆ ಅನ್ನೋ ಕಾರಣಕ್ಕೆ ನಾವು ದುರ್ಬಳಕೆ ಮಾಡ್ಕೊಳ್ತಾ ಹೋದರೆ ಸ್ವತಂತ್ರ ಕಳ್ಕೊಂಡ್ಬಿಡ್ತೇವೆ. ಜಾಗೃತಿಯಾಗಿರಬೇಕು. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ವೆರಿ ಕ್ರೂಷಿಯಲ್ ದಟ್ ಎವ್ರಿಬಡಿ ಹ್ಯಾವ್ ಟು ರೆಸ್ಪೆಕ್ಟ್ ದಿಸ್ ಫ್ರೀಡಮ್. ಸೊ ಹಾಗಾಗಿ ಒಂದು ಕೋಟ್ ಇದೆ ಲಕ್ಷ್ಮಿ, ಹ್ಯಾವ್ ಟು ಟೆಲ್ ಯು ದಿಸ್. ಒಲೆ ಒತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ದರೆ ಹೊತ್ತಿ ಉರಿದರೆ ನಿಲ್ಲಬಹುದೇ? ನೋಡಿ ಹೇಗಿದೆ ನೋಡಿ. ಒಲೆ ಒತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ದರೆ ಒತ್ತಿ ಉರಿದರೆ ನಿಲ್ಲಬಹುದೇ? ನೋಡಿ, ಏರಿ ನೀರುಂಬಡೆ, ಬೇಲಿ ಒಲವ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ಓಕೆ, ತಾಯಿ ಮೊಲೆವಾಲು ನಂಜಾಗಿ ಕೊಲುವೆಡೆ, ಈ ನಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ. ನಾನು ಬರ್ಕೊಂಡು ಬಂದೆ ಲಕ್ಷ್ಮಿ, ವರ್ಡ್ ಬೈ ವರ್ಡ್ ಗೊತ್ತಾಗಲಿ ಅಂತಂತೇಳಿ. ದೇಶದ ಸ್ಥಿತಿ ಆಗಿದೆ ಅಮ್ಮ ಈಗ. ಸೊ ಎಲ್ಲರೂ ಕಳ್ಳರೆ ಆಗೋದ್ರೆ, ಎಲ್ಲರೂ ಈಗ ನೋಡಿ, ದೇಶನ ನಾವು ಹೇಗೆ ಬೆಳೆಸೋಕ್ಕಾಗುತ್ತೆ? ದೇಶ ಹೇಗೆ ಕಟ್ಟೋದು? ಬರೋ ದುಡ್ಡೆಲ್ಲ ನಾನೇ ತಿಂತಿದ್ರೆ ಅಲ್ವಾ, ನೀವೇ ತಿಂತಿದ್ರೆ, ಅಥವಾ ಯಾರೋ ಕೆಲವರೇ ಅದನ್ನು ತೆಗೆದುಕೊಳ್ತಿದ್ರೆ, ದುರ್ಬಳಕೆ ಮಾಡ್ತಿದ್ರೆ ಈ ಸ್ವಾತಂತ್ರ್ಯನ. ನೋಡಿ ಕೆಲವು ದೇಶಗಳಲ್ಲಿ ಲಕ್ಷ್ಮಿ, ಕೆಲವು ದೇಶ ಯಾಕೆ ನಮ್ಮ ಪಕ್ಕದಲ್ಲಿರೋ ಚೈನಾದಲ್ಲಿ
ನಾರ್ತ್ ಕೊರಿಯಾದಲ್ಲಿ, ಹೌದು. ಸೊ ಕೆಲವು ದೇಶಗಳಲ್ಲಿ ಈ ರೀತಿ ಯೂಟ್ಯೂಬ್ ಚಾನಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ರೀತಿ ಮಾತಾಡೋಕೆ ಆಗೋದಿಲ್ಲ. ಅದು ಬಿಡಿರಿ, ಗೂಗಲ್ಲೇ ಇಲ್ಲ ರೀ. ಈಗ ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ತಿದ್ದಾರೆ ತಾನೇ ಈ ಚಾನಲ್ನ. ಕಂಟ್ರೀಸಲ್ಲಿ, ಕೆಲವು ಕಂಟ್ರೀಸಲ್ಲಿ, ಸುಡಾನ್, ವೆನಿಜುಲಾ, ಈ ಕಂಟ್ರೀಸಲ್ಲೆಲ್ಲ ನಿಮಗೆ ಯೂಟ್ಯೂಬ್ ಚಾನಲ್ಲೇ ಇಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಲ್ಲ, ಅದು ಗೊತ್ತಿರಲಿ. ದರ್ ಆರ್ ಕಂಟ್ರೀಸ್ ವೇರ್ ದಿಸ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಇಸ್ ಆನ್ ದೇರ್. ಎಷ್ಟು ರೆಸ್ಟ್ರಿಕ್ಷನ್ಸು ಯೋಚನೆ ಮಾಡಿ. ಸೊ ಹಾಗಾಗಿ, ಸೊ ವಿ ಹ್ಯಾವ್ ಟು ಬಿ ಅವೇರ್, ಆಲ್ ಆಫ್ ಅಸ್ ಹ್ಯಾವ್ ಟು ಬಿ ಅವೇರ್. ಡೋಂಟ್ ಮಿಸ್ಯೂಸ್ ಮ್ಯಾನ್, ಡೋಂಟ್ ಅಬ್ಯೂಸ್. ಅದಕ್ಕೆ ನಾನು ಪ್ರತಿ ಸಲ ನನ್ನ ಕ್ಲಾಸಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಿರ್ತೀವಿ, ಒಳ್ಳೆ ರೀತಿಯಲ್ಲಿ ಹಣ ಸಂಪಾದನೆ ಮಾಡಬೇಕು, ಕೆಟ್ಟ ರೀತಿಯಲ್ಲೆಲ್ಲ. ತುಂಬ ದೊಡ್ಡ ದೊಡ್ಡ ಪನಿಷ್ಮೆಂಟ್ಸ್ ಇದೆ. ಯಾವುದೇ ವಿಚಾರದಲ್ಲಾಗಲಿ ಲಕ್ಷ್ಮಿ, ಕೆಟ್ಟ ದಾರಿಯಲ್ಲಿ ರಿಸಲ್ಟ್ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಗೋ ಇನ್ ಅ ರೈಟ್ ವೇ, ಓಕೆ. ಆ್ಯಂಡ್ ವಿ ಹ್ಯಾವ್ ಟು ಬಿ ದೋಸ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ವಿ ಹ್ಯಾವ್ ಟು ಸಿ, ಎಷ್ಟು ಕಷ್ಟಪಟ್ಟರೆ ನಮಗೆ ಫ್ರೀಡಮ್ ಬಂದಿರೋವಂಥದ್ದು. ಅದನ್ನು ಹೇಗೆ ನಾವು ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಕು, ಅದು ಮಾಡಬಾರ್ದು. ಸೊ ಇನ್ನೊಂದು ವಿಚಾರ, ನಾವು ಈಗ ಶ್ರೀಮಂತರಾಗಬೇಕು, ಇವೆಲ್ಲ ಫ್ರೀಡಮ್ ಬರಬೇಕು. ಲಾಸ್ಟ್ ಫ್ರೀಡಮ್ ಯಾವುದು ಗೊತ್ತಾ? ಇದು ವರ್ಲ್ಡ್ ಫ್ರೀಡಮ್. ಈಗ ನನ್ನ ದೇಶ ಫ್ರೀ ಆಗಿದ್ದರೆ ಮಾತ್ರ ಸಾಲದು, ನನ್ನ ಪಕ್ಕದವರು ಚೆನ್ನಾಗಿದ್ದಾಗ ವಿಲ್ ಬಿ ವೆರಿ ಫ್ರೆಂಡ್ಲಿ, ಕರೆಕ್ಟಾ? ಸೊ ಹಾಗಾಗಿ ವಿಶ್ವ ಶಾಂತಿ ಬರಬೇಕು ಅಂತಂದರೆ ಮೊದಲು ನಾನು ಶಾಂತಿಯಾಗಿರಬೇಕು, ನನ್ನ ಮನೆ ಶಾಂತವಾಗಿರಬೇಕು, ನನ್ನ ಊರು, ನನ್ನ ತಾಲೂಕು, ನನ್ನ ರಾಜ್ಯ, ನನ್ನ ದೇಶ, ಅಷ್ಟೇ ಯಾಕೆ ಈ ಪ್ರಪಂಚ ಎಲ್ಲರೂ ಶಾಂತಿಯಾಗಿದ್ದಾಗ ಮಾತ್ರ ಆ ಖುಷಿ ಇರುತ್ತೆ. ಸೊ ಹಾಗಾಗಿ ಈ 5 ಫ್ರೀಡಮ್ ಇದ್ದರೆ ಮಾತ್ರ ನಾವು ನಿಜವಾಗ್ಲೂ ಸ್ವಾತಂತ್ರ್ಯ ಅಂತ ಹೇಳ್ಕೊಬೋದು. ಈ ಸ್ವಾತಂತ್ರ್ಯ ಪಡೆಯಬೇಕು ಅಂತಂದರೆ ಒಂದು ವಿಚಾರ ಇದೆ, ಹೋರಾಟ ಮಾಡಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು? ಹೋರಾಟ ಮಾಡಿದ್ದಕ್ಕೆ ಸ್ವಾತಂತ್ರ್ಯ ಬಂತು. ಸುಮ್ಮನೆ ಬಂದು ಕೊಟ್ಟು ಹೋಗಲಿಲ್ಲ ಯಾರೋ ಬಂದು ತಗೊಳ್ಳಿ ಸ್ವಾತಂತ್ರ್ಯ ಅಂತಂತೇಳಿ. ಮೊದಲಿಗೆ ಆಲ್ರೆಡಿ ಸ್ವತಂತ್ರವಾಗಿದ್ವು, ನಾವು ದುರ್ಬಳಕೆ ಮಾಡ್ಕೊಂಡಿದ್ದಕ್ಕೆ ಬೇರೊಬ್ಬರು ಯಾರೋ ಬಂದ್ಬಿಟ್ರು ಒಳಗಡೆ, ಕರೆಕ್ಟಾ? ಮತ್ತೆ ಸ್ವತಂತ್ರ ನಾವು ಪಡ್ಕೊಂಡಿದ್ದೆ ಹೇಗೆ? ಎಂತೆಂಥ ಮಹಾನ್ ವ್ಯಕ್ತಿಗಳು ಹೋರಾಟ ಮಾಡಿದ್ದಕ್ಕೆ. ಈಗ ನಮ್ಮ ಲೈಫ್ಗೂ ನಮಗೆ ಈ ಫಿನಾನ್ಷಿಯಲ್ ಲಿಬರೇಷನ್ ಬೇಕು. ಈ ಮೊದಲಿಗೆ ಈ ದುಡ್ಡಿನ ಒಂದು ಹಣಕಾಸಿನ ಸ್ವಾತಂತ್ರ್ಯ ಬೇಕು. ಹೇಗೆ ಬರುತ್ತೆ? ಹೋರಾಟ ಮಾಡಿದಾಗ ಮಾತ್ರ ಬರುತ್ತೆ. ಸೊ ತುಂಬ ಜನ ನನ್ನ ಕಮೆಂಟ್ಸಲ್ಲಿ ಆಗ್ತಿರ್ತಾರೆ, ಇದೆಲ್ಲ ಮಾಡ್ತಿದ್ದೀನಿ ಏನೂ ಆಗಿಲ್ಲ, ಇದೆಲ್ಲ ಮಾಡಿದ್ದೀನಿ ತಕ್ಕ ಮಟ್ಟಿಗೆ ಆಗಿದೆ ಅಷ್ಟೇ, ಹಾಗೆ ಹೀಗೆ ಅಂತಂತೇಳಿ. ಹೋರಾಟ ರೀ, ಒಂದು ದಿನದಲ್ಲಿ ಸ್ವಾತಂತ್ರ್ಯ ಬಂತೇನ್ರಿ? ಎಷ್ಟು ವರ್ಷ ರೀ ಹೋರಾಟ ಮಾಡಿರೋವಂಥದ್ದು, ಕರೆಕ್ಟಾ? ನಿಮ್ಮ ಲೈಫ್ಗೆ ಎಷ್ಟು ವರ್ಷ ಹೋರಾಟ ಮಾಡ್ತಿದ್ದೀವಿ? ಎಷ್ಟು ವರ್ಷ ಹೋರಾಟ ಮಾಡಿದ್ದೀರಾ ನೀವು? ಎಷ್ಟು ವರ್ಷ ಅಫರ್ಮೇಷನು ಟೆಕ್ನಿಕ್ಸ್ ಎಲ್ಲ ಮಾಡಿದ್ದೀರಾ? ಒಂದು ಟೆಕ್ನಿಕ್, ಒಂದು ಅಫರ್ಮೇಷನ್ ಹೇಳಿ, ಯಾವುದೋ ಕೆಟ್ಟ ಹಾದಿಗೆ ಕರ್ಕೊಂಡು ಹೋಗುವಂಥದ್ದು ಯಾವುದು ಕರ್ಕೊಂಡು ಹೋಗೋದೇ ಇಲ್ಲ. ಅಷ್ಟು ಅದ್ಭುತವಾಗಿದೆ. ಪ್ರತಿಯೊಂದು ಮಾಡಿದ್ರೇನು, ಹೋಗಿದ್ದು ಗಂಟೇನು ಅಂತ ಹೇಳ್ತಾರಲ್ಲ ದೊಡ್ಡವರು, ಹೋಗಿದ್ದೇನು ಮಾಡಿಪ್ಪ, ಹೋರಾಟ ಮಾಡ್ರಿ. ನನಗೆ 5 ವರ್ಷ ತೆಗೆದುಕೊಳ್ತು ನನ್ನ ಸಾಲ ಮುಕ್ತಿ ನಾನಾಗೋದಕ್ಕೆ. ಆಮೇಲೆ ಈ ಹೋರಾಟ ಮುಗ್ದೋಯ್ತು ಅಂತಂತೇಳಿ ಲಿಬ್ರೇಟ್ ಆಗಿಬಿಟ್ಟು ಸಂಪೂರ್ಣ ಅಂತೇನಿಲ್ಲ. ಈ ಡೈಮೆನ್ಷನಲ್ಲಿ ಮನುಷ್ಯ ಜನ್ಮ ನಾವೆಲ್ಲ ತೆಗೆದುಕೊಂಡಿದ್ದೀವಿ ಅನ್ನೋದೇ ಆದರೆ ಈ ಹೋರಾಟ ಯಾವಾಗಲೂ ಇರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಇರ್ಬೋದು, ಬಟ್ ಹಂಗಂತೇಳಿ ಯಾರಿಗೂ ಹೋರಾಟ ಇಲ್ಲ ಅನ್ನೋದಲ್ಲ. ಎಲ್ಲರಿಗೂ ಅವರವರದ್ದೇ ಆದ ಹೋರಾಟ ಇದ್ದೇ ಇರುತ್ತೆ. ಈ ಫೈನಾನ್ಷಿಯಲ್ ಲಿಬ್ರೇಷನ್ ದಯವಿಟ್ಟು ಬೇಗ ಮಾಡ್ಕೊಳ್ಳಿ. ಇವತ್ತಿನ ಇನ್ಫ್ಯಾಕ್ಟು ಟೆಕ್ನಿಕ್ಕು ಅದೇ ಲಕ್ಷ್ಮಿ. ನಾನು ನನ್ನ ಮೊದಲ ₹1,00,00,000 ಯಾವಾಗ ಮಾಡ್ತೇನೆ ಆ ಡೇಟ್ ಬರಿಬೇಕು. ಓಕೆ, ಎಲ್ಲರೂ ಯಾರ್ಯಾರು ಇದು ನೋಡ್ತಿದ್ದೀರೋ ಈ ಎಪಿಸೋಡು, ನೀವು ಯಾವಾಗ ಮೊದಲ ₹1,00,00,000 ಮಾಡ್ತೀರಾ ಅನ್ನೋ ಒಂದು ಡೇಟನ್ನು ಬರೆದು ಅದನ್ನು ನಿಮ್ಮ ಡೈರಿಯಲ್ಲಿ ಅಥವಾ ನೀವು ಸೀಕ್ರೆಟಾಗಿ ಎತ್ತಿಡಿ. ಇದು ಒಂದು. ಎರಡನೇದು, ಯಾವಾಗ ನೀವು ಫಸ್ಟ್ 10 ಕೋಟಿ ಮಾಡ್ತೀರಾ ಅದೊಂದು ಡೇಟ್ ಬರೀರಿ. ಯಾವಾಗ ನೀವು 25 ಕೋಟಿ ಮಾಡ್ತೀರಾ ಅದೊಂದು ಡೇಟ್ ಬರೀರಿ. ಯಾವಾಗ ನೀವು 50 ಕೋಟಿ ಮಾಡ್ತೀರಾ ಅದೊಂದು ಡೇಟು ಬರೀರಿ. ಯಾವಾಗ 75 ಕೋಟಿ ಮಾಡ್ತೀರಾ ಆ ಡೇಟು ಬರೀರಿ. ಯಾವಾಗ ನೀವು 100 ಕೋಟಿ ಮಾಡ್ತೀರಾ ಆ ಡೇಟು ಬರೀರಿ. ಈ ಡೇಟ್ ನೀವು ಬರೆದಿಟ್ರೆ ಆಗುತ್ತಾ ಅಂತ ನೀವು ಕೇಳಬೇಡಿ. ನೀವು ಬರೀತಿರೋದು ಸಬ್ಕಾನ್ಷಿಯಸ್ ಮೈಂಡಲ್ಲಿ, ನೀವು ಬರೀತಿರೋದು ವಿಶ್ವದಲ್ಲಿ. ಪ್ರತಿಯೊಂದೂ ಒಂದು ಶಾಸನ ಅಂತ ಗೊತ್ತಿರಲಿ. ಬೇರೆಯವರು ನಿಮಗೆ ಬರೆದ್ರೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನೀವು ಬರೆಯೋದು ಒಂದೂ ಸಹ ಆಗದೆ ಹೋಗಲ್ಲ, ಖಂಡಿತ ಆಗುತ್ತೆ. ನೀವು ಬರೀರಿ. ಓಕೆ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಸಬ್ಕಾನ್ಷಿಯಸ್ ಮೈಂಡ್, ಈ ವಿಶ್ವಶಕ್ತಿ
ನಿಮ್ಮಲ್ಲೇ ಇದೆ. ನೀವು ಏನೇನು ಕೇಳ್ಕೊಳ್ತೀರೋ, ಏನೇನು ಅಂದ್ಕೊಳ್ತೀರೋ, ಏನೇನು ಬರೀತೀರೋ ಅದೆಲ್ಲವೂ ಆಗುತ್ತೆ. ಮಿಸ್ ಮಾಡದೆ ದಯವಿಟ್ಟು ಬರೀರಿ. ಸೂಪರ್. ಇವಾಗಲೂ ಇಂಡಿಪೆಂಡೆನ್ಸ್ ಡೇ ಸ್ಕೂಲ್ಸಲ್ಲಿ ಬೇರೆ ಬೇರೆ ಥರ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ರಿಯಲ್ ಇಂಡಿಪೆಂಡೆನ್ಸ್, ನಾವು ಮುಂದೆ ಜೀವನ ಚೆನ್ನಾಗಿರಬೇಕು, ಈಗ ಜೀವನ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂದರೆ ಬೇಕಾಗಿರುವಂಥ 5 ಫ್ರೀಡಮ್ಗಳು. ಯಾಕೋ ಎಕ್ಸಲೆಂಟ್ ಆಗಿತ್ತು. ಸೊ ಮತ್ತೊಮ್ಮೆ ತಮಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಸೊ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇದ್ದರೆ ಈ 5 ಸ್ವಾತಂತ್ರ್ಯ ಎಲ್ಲರಿಗೂ ಅಬಂಡೆನ್ಸಲ್ಲಿ ಸಿಗಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ ಕೂಡ. ಸೊ ಕೀಪ್ ಬ್ಲೆಸ್ಸಿಂಗ್ ಅಸ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಹಾಲಕ್ಷ್ಮಿ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಖುಷಿ ಎಲ್ಲ ಭಾರತೀಯರಾದ ನಮಗೆ ಇದ್ದೇ ಇರುತ್ತೆ. ಇನ್ನು ಈ ಒಂದು ದಿನದ ಖುಷಿ ಬಿಟ್ಬಿಡಿ, ಪ್ರತಿದಿನ ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅಂದರೆ ಏನೆಲ್ಲ ಬೇಕು, ಏನದು 5 ಥರದ ಒಂದು ಫ್ರೀಡಮ್ ನಮಗೆ ಬೇಕಾಗಿರುವಂಥದ್ದು, 5 ಫ್ರೀಡಮ್ ಹೇಗೆ ಪಡ್ಕೊಳ್ಬೇಕು, ಎಲ್ಲದು ನಿಜವಾಗ್ಲೂ ಎಕ್ಸಲೆಂಟ್ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಸೊ ಎಲ್ಲ ಒಂದು ಸ್ವಾತಂತ್ರ್ಯ ನಿಮಗೂ ಎಲ್ಲರಿಗೂ ಆದಷ್ಟು ಬೇಗ ಸಿಗಲಿ. ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಮನೆ, ಅಕ್ಕಪಕ್ಕದ ಒಂದು ದೇಶಗಳು ಎಲ್ಲವೂ ಕೂಡ ಸಮೃದ್ಧಿಯಾಗಿರಲಿ, ಖುಷಿಯಾಗಿರಲಿ, ಎಲ್ಲರೂ ಬೇಗ ಶ್ರೀಮಂತರಾಗೋಣ. ಜೊತೆಗೆ ಟೆಕ್ನಿಕ್ ಹೇಳಿದ್ದಾರೆ, 1 ಕೋಟಿಯಿಂದ 100 ಕೋಟಿವರೆಗೂ ಯಾವಾಗ್ರಿ ಬರುತ್ತೆ ನಿಮಗೆ, ನೀವೇ ನಿಮ್ಮ ಒಂದು ಜೀವನದ ನಿರ್ಧಾರ ಮಾಡುವಂಥದ್ದು, ಬರ್ದಿಡಿ ಇವಾಗಲೇ ಅಂತ ಹೇಳ್ತಾ August 27th ಕ್ಲಾಸ್ ಎಲ್ಲರೂ ಕೂಡ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ಆಚರಿಸೋಣ. ನಾವು ಹೋಗಿ ಬರ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಜೈ ಹಿಂದ್, ನಮಸ್ಕಾರ.